ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ದಂಡು. ಮೈತ್ರಿಯಲ್ಲಿ ಮಹಾಕ್ರಾಂತಿ, ವಿ ಸೋಮಣ್ಣ ಅಧ್ಯಕ್ಷ, ಎನ್ಡಿಎ ಸಿಎಂ ಅಭ್ಯರ್ಥಿಯಾಗಿ ಕುಮಾರಣ್ಣ. ಹಾಗಾದ್ರೆ ಬಿಜೆಪಿ ನಾಯಕರ ಲೆಕ್ಕಾಚಾರ ಏನು? ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, 2023ರಲ್ಲಿ ಬಿಜೆಪಿ ಯಾರೂ ನಿರೀಕ್ಷೆ ಮಾಡದ ರೀತಿಯಲ್ಲಿ ಸೋತು ಸುಣ್ಣವಾಗಿ ವಿರೋಧ ಪಕ್ಷದ ಸ್ಥಾನದಲ್ಲಿದೆ. JDS ಕೂಡ ಅಟ್ಲೀಸ್ಟ್ ಕಿಂಗ್ ಮೇಕರ್ ಆಗ್ತೀನಿ ಅಂದ್ಕೊಂಡಿದ್ದಂತಹ JDS ಕೂಡ ಕೇವಲ 18 ಕ್ಷೇತ್ರಗಳಿಗೆ ಸೀಮಿತವಾಗಿದೆ. ಸೊ ಕಾಂಗ್ರೆಸ್ 136 ಪ್ಲಸ್ ಕ್ಷೇತ್ರದಲ್ಲಿ ಗೆದ್ದು, ಅಂದರೆ ಬೆಂಬಲಿಗರು ಸೇರಿಕೊಂಡು, ಬೆಂಬಲಿತ ಶಾಸಕರು ಸೇರಿಕೊಂಡು, ಸೊ ಈಗ ಸ್ಟ್ರಾಂಗ್ ಆಗಿ ಬಲಿಷ್ಠ ಸರ್ಕಾರವಾಗಿ ಆಡಳಿತವನ್ನು ನಡೆಸ್ತಾ ಇದೆ. ಈ ಕಾಂಗ್ರೆಸ್ ಸರ್ಕಾರಕ್ಕೆ 3 ವರ್ಷ ಆಗಿದೆ. ಇನ್ನು ರಾಜ್ಯ ವಿಧಾನಸಭಾ ಚುನಾವಣೆ 2028ಕ್ಕೆ 22 ತಿಂಗಳು ಮಾತ್ರ ಬಾಕಿ ಇದೆ. ಈಗ ಕಾಂಗ್ರೆಸ್ ಕೂಡ ಚುನಾವಣೆಗೆ ತಯಾರಾಗ್ತಾ ಇದೆ, ಅಧ್ಯಕ್ಷರನ್ನ ಬದಲಾವಣೆ ಮಾಡಿದೆ. ಹಾಗಾದ್ರೆ ಬಿಜೆಪಿಯ ಕಥೆ ಏನು? ಬಿಜೆಪಿಯಲ್ಲೂ ಕೂಡ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಚರ್ಚೆ ಆಗ್ತಾ ಇದೆ. ವಿಜೇಂದ್ರ ಅವರನ್ನ ಅಕ್ಟೋಬರ್ ಅಂತ್ಯಕ್ಕೆ ಕೆಳಗಿಳಿಸಿ ಹೊಸ ಅಧ್ಯಕ್ಷರನ್ನ ನೇಮಕ ಮಾಡಲಾಗುತ್ತೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಹೊಸ ಅಧ್ಯಕ್ಷರಾಗಿ ವಿ ಸೋಮಣ್ಣ ಅವರು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಆಲ್ಮೋಸ್ಟ್ ವಿ ಸೋಮಣ್ಣ ಅವರೇ ಮುಂದಿನ ಬಿಜೆಪಿಯ ರಾಜ್ಯಾಧ್ಯಕ್ಷರು ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾದ್ರೆ ವಿ ಸೋಮಣ್ಣ ಅವರನ್ನ ಆಯ್ಕೆ ಮಾಡೋದ್ರ ಹಿಂದೆ ಮೈತ್ರಿ ಲೆಕ್ಕಾಚಾರ ಏನು? ವಿ ಸೋಮಣ್ಣ ಅವರು ಏನಾದರೂ ಬಿಜೆಪಿಯ ರಾಜ್ಯಾಧ್ಯಕ್ಷರಾದ್ರೆ ಮೈತ್ರಿ ಸಿಎಂ ಕ್ಯಾಂಡಿಡೇಟ್ ಆಗಿ HD ಕುಮಾರಸ್ವಾಮಿ ಅವರನ್ನ ಘೋಷಣೆ ಮಾಡಲಾಗುತ್ತಾ ಅನ್ನುವಂತಹ ಕುತೂಹಲಕಾರಿ ಪ್ರಶ್ನೆಯೂ ಇದೆ. ಮಾತನಾಡ್ತಾ ಹೋಗೋಣ ಸಾಧ್ಯತೆಗಳ ಬಗ್ಗೆ. ನೋಡಿ, ಒಂದು, ವಿ ಸೋಮಣ್ಣ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷರಾದರೆ ಮೈತ್ರಿಯಲ್ಲೂ ಕೂಡ ಒಂದಿಷ್ಟು ಬದಲಾವಣೆಗಳಾಗುತ್ತೆ. ಏನಪ್ಪ ಬದಲಾವಣೆ ಅಂತ ಹೇಳಿದ್ರೆ, ಕಳೆದ 3 ವರ್ಷದಲ್ಲಿ ಮೈತ್ರಿಯಲ್ಲಿ ಸಮನ್ವಯತೆ ಕಾಣಿಸಿಕೊಂಡಿಲ್ಲ, ಒಗ್ಗಟ್ಟು ಕಾಣಿಸ್ಕೊಳ್ಳಿಲ್ಲ. ಸೊ ವಿ ಸೋಮಣ್ಣ ಏನಾದರೂ ಅಧ್ಯಕ್ಷರಾದರೆ, ಬಿಜೆಪಿಯ ಅಧ್ಯಕ್ಷರಾದರೆ ಮೈತ್ರಿಯಲ್ಲಿ ಒಗ್ಗಟ್ಟು ಬರುತ್ತೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ, ಅಂದಾಜು ಕೂಡ ಮಾಡಲಾಗ್ತಾ ಇದೆ. ಯಾಕೆ ಒಗ್ಗಟ್ಟು ಬರುತ್ತೆ ಅಂತ ಹೇಳಿದ್ರೆ, ವಿ ಸೋಮಣ್ಣ ಅವರು ಸೀನಿಯರ್ ಲೀಡರ್ಗಳ ಜೊತೆ JDS ಜೊತೆಗೂ ಕೂಡ ಉತ್ತಮ ಸಂಪರ್ಕ ಮತ್ತು ಸಂಬಂಧವನ್ನು ಇಟ್ಕೊಂಡಿದ್ದಾರೆ. 2024ರ ಲೋಕಸಭಾ ಚುನಾವಣೆಯಲ್ಲೂ ಕೂಡ ವಿ ಸೋಮಣ್ಣ ಅವರಿಗೆ ತುಮಕೂರು ಲೋಕಸಭಾ ಕ್ಷೇತ್ರ ಟಿಕೆಟ್ ಸಿಗೋದ್ರಲ್ಲಿ ಕುಮಾರಸ್ವಾಮಿಯವರ ಪಾತ್ರ ಇತ್ತು, ಇದೆಲ್ಲರಿಗೂ ಗೊತ್ತಿದೆ. ಸೊ ಕುಮಾರಸ್ವಾಮಿಯವರ ಬಗ್ಗೆ ಮತ್ತು HD ದೇವೇಗೌಡರ ಬಗ್ಗೆ ವಿ ಸೋಮಣ್ಣ ಅವರಿಗೆ ಒಂದು ಅಭಿಮಾನ ಇದೆ. ವಿಜೇಂದ್ರ ಅವರ ರೀತಿಯಲ್ಲಿ ಈ ಗ್ಯಾಪ್ ಕಾಣಿಸ್ಕೊಳ್ತಾ ಇತ್ತಲ್ವ ಈ ಮೈತ್ರಿಯಲ್ಲಿ, ಅಥವಾ ವಿಜೇಂದ್ರ ಅವರು ಮತ್ತು ಕುಮಾರಸ್ವಾಮಿ ಅವ್ರ ನಡುವೆ ಪ್ರತಿ ಹಂತದಲ್ಲೂ ಕೂಡ ಒಂದು ಗ್ಯಾಪ್ ಕಾಣಿಸ್ಕೊತಾ ಇತ್ತು. ಬಟ್ ವಿ ಸೋಮಣ್ಣ ಅವರು ಏನಾದರೂ ಅಧ್ಯಕ್ಷರಾದರೆ ಆ ಗ್ಯಾಪ್ ಕಾಣಿಸ್ಕೊಳ್ಳೋದಿಲ್ಲ ಅನ್ನುವ ವಿಶ್ಲೇಷಣೆ. ಆಗ ಮೈತ್ರಿ ಗಟ್ಟಿಯಾಗುತ್ತೆ. ಸೊ 28ರ ರಾಜ್ಯ ವಿಧಾನಸಭಾ ಚುನಾವಣೆಗೆ ಬಿಜೆಪಿ ಮತ್ತು JDS ತುಂಬ ಒಗ್ಗಟ್ಟಾಗಿ ಹೋಗುವ ಸಾಧ್ಯತೆ ಕೂಡ ಜಾಸ್ತಿ ಇದೆ. ಹಾಗಾದರೆ ಸಿಎಂ ಅಭ್ಯರ್ಥಿ ಯಾರು ಅನ್ನುವಂಥ ಪ್ರಶ್ನೆಗೆ ಈಗಾಗಲೇ JDS ನಾಯಕರೇ ಉತ್ತರವನ್ನು ಕೊಟ್ಬಿಟ್ಟಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ. NDA ಸಿಎಂ ಅಭ್ಯರ್ಥಿ HD ಕುಮಾರಸ್ವಾಮಿ. ಯಾಕೆ ಅಂತ ಹೇಳಿದ್ರೆ, ಮೊನ್ನೆ ಪರಿಷತ್ ಚುನಾವಣೆಯಲ್ಲಿ DK ಶಿವಕುಮಾರ್ ಅವರ ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ನೋಡಿದ ನಂತರ ಹೈಕಮಾಂಡ್, ಬಿಜೆಪಿಯ ಹೈಕಮಾಂಡ್ ನಾಯಕರಿಗೆ ಒಂದು ಸಂದೇಶ ರವಾನೆಯಾಗಿದೆ. DK ಶಿವಕುಮಾರ್ ಅವರನ್ನ ಎದುರು ಹಾಕಿಕೊಂಡು ಅಥವಾ DK ಶಿವಕುಮಾರ್ ಅವರಿಗೆ ಪೈಪೋಟಿ ಕೊಡುವಂಥ ಲೀಡರ್ ಸದ್ಯಕ್ಕೆ ಬಿಜೆಪಿಯಲ್ಲಿ ಇಲ್ಲ. ಇವರೇ ನಮ್ಮ ಸಿಎಂ ಕ್ಯಾಂಡಿಡೇಟ್ ಅಂತ ಘೋಷಣೆ ಮಾಡುವಂತಹ ಸಾಮರ್ಥ್ಯವನ್ನು ರೂಪಿಸಿಕೊಂಡಿರುವಂಥ ಅಥವಾ ರೂಢಿಸಿಕೊಂಡಿರುವಂತಹ ನಾಯಕ ಬಿಜೆಪಿಯಲ್ಲಿ ಕಾಣಿಸ್ತಾ ಇಲ್ಲ. ಸೊ ಈ ಕಾರಣಕ್ಕಾಗಿ ಬಿಜೆಪಿಗೆ ಈಗ ಕುಮಾರಸ್ವಾಮಿಯವರ ಅನಿವಾರ್ಯತೆ ಇದೆ. ಕುಮಾರಸ್ವಾಮಿಯವರು ಹೇಳಿ ಕೇಳಿ ಒಕ್ಕಲಿಗ ಸಮುದಾಯದ ನಾಯಕರು, ಹಾಲಿ ಕೇಂದ್ರ ಸಚಿವರು ಹಳೆ ಮೈಸೂರು ಭಾಗದಲ್ಲಿ ತಮ್ಮದೇ ಆದಂತಹ ಹೋಲ್ಡ್ ಅನ್ನ ಇಟ್ಕೊಂಡಿದ್ದಾರೆ. ಸೊ ಕುಮಾರಸ್ವಾಮಿಯವರು ರಾಜ್ಯ ರಾಜಕಾರಣಕ್ಕೆ ಬಂದು ಮೈತ್ರಿಯ ಅಭ್ಯರ್ಥಿ ಆಗಿ, ಸಿಎಂ ಅಭ್ಯರ್ಥಿಯಾಗಿ ಘೋಷಣೆ ಆಗಿದ್ದೇ ಆದರೆ ಆಗ ಕಾಂಗ್ರೆಸ್ಗೆ DK ಶಿವಕುಮಾರ್ ಅವರಿಗೆ ಪೈಪೋಟಿಯನ್ನ ಕೊಡಬಹುದು. ಸಾಧ್ಯ ಆದರೆ ಕಾಂಗ್ರೆಸ್ ಅನ್ನ ಸೋಲಿಸಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ. ಇದು ಸಾಧ್ಯನಾ ಅಂತ ಹೇಳಿದ್ರೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಇದು ಸಾಧ್ಯ ಅನ್ನುವ ರೀತಿಯಲ್ಲಿ ರಿಸಲ್ಟ್ ಬಂದಿತ್ತು. ಕಾರಣ ಏನಂದ್ರೆ, ಹಳೆ ಮೈಸೂರು ಭಾಗದಲ್ಲಿ ಈ ಮೈತ್ರಿ ವರ್ಕೌಟ್ ಆಗಿತ್ತು ಕುಮಾರಸ್ವಾಮಿಯವರ ಕಾರಣಕ್ಕಾಗಿ. 14 ಲೋಕಸಭಾ ಕ್ಷೇತ್ರಗಳ ಪೈಕಿ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಮತ್ತು JDSನ ಅಭ್ಯರ್ಥಿಗಳು 12 ಕ್ಷೇತ್ರದಲ್ಲಿ ಗೆದ್ದರು.
ಇದರ ಅರ್ಥ ಮೈತ್ರಿ ವರ್ಕೌಟ್ ಆಗುತ್ತೆ, ಕುಮಾರಸ್ವಾಮಿ ಅವರು ಲೀಡ್ ಮಾಡಿದ್ರೆ ಅಂತ ಹೇಳಿ. ಸೊ ಇದೇ ಕಾರಣಕ್ಕಾಗಿ ಕುಮಾರಸ್ವಾಮಿಯವರನ್ನ ಮುಂಚೂಣಿಯಲ್ಲಿಟ್ಟು ಅವರೇ ನಮ್ಮ CM ಅಭ್ಯರ್ಥಿ ಅಂತ ಘೋಷಣೆ ಮಾಡಿ 2028ರ ರಾಜ್ಯ ವಿಧಾನಸಭಾ ಚುನಾವಣೆಗೆ ಹೋದರೆ BJP ಮತ್ತು JDSನ ಮೈತ್ರಿ ಗೆಲ್ಲುವಂತಹ ಸಾಧ್ಯತೆ ಇದೆ ಅಂತ ಈಗಾಗಲೇ ಒಂದಿಷ್ಟು ವರದಿಗಳು ಹೈಕಮಾಂಡ್ ಕೈಗೆ ಹೋಗಿರುವ ಕಾರಣಕ್ಕಾಗಿ ವಿ ಸೋಮಣ್ಣ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ, ಅದೇ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರನ್ನ NDA CM ಕ್ಯಾಂಡಿಡೇಟ್ ಆಗಿ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಸೊ ನಿಮ್ಗೇನನ್ಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ TV ಕನ್ನಡ. ನಮಸ್ಕಾರ.